ಕರ್ನಾಟಕ ಸಂವಿಧಾನ ರಕ್ಷಣಾ ಮಹಾ ಒಕ್ಕೂಟ ಇವತ್ತು ಪ್ರಜಾತಂತ್ರವನ್ನು ಉಳಿಸುವ ನಿಟ್ಟಲ್ಲಿ ಒಂದು ಪ್ರಜಾಸತ್ತಾತ್ಮಕ ದೇಶದಲ್ಲಿ ಪ್ರಜೆಗಳಿಂದ ಆಯ್ಕೆಯಾದಂಥ ಒಬ್ಬ ಅಯೋಗ್ಯ ಶಾಸಕ ಹೇಗೆ ಪ್ರಜಾವಿರೋಧಿಯಾಗಿ ತನ್ನ ಅಹಂಕಾರವನ್ನು ಪ್ರದರ್ಶನ ಮಾಡಿದ್ದಾನೆ, ಅವನನ್ನು ಆ ಸ್ಥಾನದಿಂದ ತೆರವುಗೊಳಿಸಬೇಕು, ಅವನಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಒಂದು ಮಹಾ ಪ್ರತಿಭಟನೆಯನ್ನು ಇಲ್ಲಿ ಹಮ್ಮಿಕೊಂಡಿತ್ತು. ಇವತ್ತು ಹೆಣ್ಣು ಮಕ್ಕಳನ್ನು, ಯಾವುದೇ ಸಮುದಾಯದ ಹೆಣ್ಣುಮಕ್ಕಳಿರಲಿ, ಅವರನ್ನು ಭಾಳ ಅವಹೇಳನಕಾರಿಯಾಗಿ ಮಾತಾಡೋದ್ರ ಮೂಲಕ ಅವನು ಮಾಡಿದಂಥ ಅವಮಾನ ಭಾರತಾಂಬೆಗೆ ಮಾಡಿದಂಥ ಅವಮಾನ, ಅವನು ಮಾಡಿದಂಥ ಅವಮಾನ ತಾಯಿ ರಾಜರಾಜೇಶ್ವರಿಗೆ ಮಾಡಿದಂಥ ಅವಮಾನ, ಕನ್ನಡಾಂಬೆಗೆ ಮಾಡಿದಂಥ ಅವಮಾನ. ಈ ಅವಮಾನವನ್ನು ಪ್ರಜ್ಞಾವಂತ ಸಮಾಜ ಕಣಿಸಲಿಲ್ಲ ಅಂತಂದರೆ ಇಂಥ ಅನೇಕ ಈ ಥರ ವಿಕೃತಿ ಮನಸ್ಥಿತಿ ಇರುವಂಥವರು ಇನ್ನಷ್ಟು ಮಾತಾಡಲಿಕ್ಕೆ ದಾರಿ ಆಗುತ್ತೆ. ಆ ನಿಟ್ಟಲ್ಲಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಕೇಳೋಕೆ ಇಚ್ಛೆಪಡ್ತೀನಿ, ಭಾರತ ಮಾತಾ ಕಿ ಜೈ ಅಂತೇಳಿ ಈಗ ಘೋಷಣೆ ಆಗ್ತಿರಲ್ಲ, ನಿಮ್ಮ ಭಾರತ ಮಾತೆ ಯಾರು? ಈಗ ಮುನ್ನುಗ್ತಾ ಬಂತ ಒಬ್ಬ ಅವಿವೇಕಿ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಭಾರತ ಮಾತೆಯನ್ನು ನಿಲ್ಲಿಸಿದನಲ್ಲ, ಯಾಕೆ ಇನ್ನೂ ನೀವು ಮಾತನಾಡ್ತಾ ಇಲ್ಲ? ಹಿಂದೂ ನಾವೆಲ್ಲ ಒಂದು ಅಂತ ಹೇಳುವಂಥ ಜನ, ಹಿಂದೂಗಳ ಬಗ್ಗೆ ಮಾತನಾಡುವಂಥ ಜನ, ಹಿಂದೂ ಧರ್ಮದ ಹೆಣ್ಮಕ್ಳನ್ನು ಅವಮಾನ ಮಾಡಿದಾಗ ಯಾಕೆ ನೀವು ಮಾತನಾಡ್ತಾ ಇಲ್ಲ? ಹಾಗಾದ್ರೆ ನೀವೆಲ್ಲ ಯಾರ ಪರ ಅಂತೇಳಿ ನಿಮ್ಮ ಮಾಧ್ಯಮಗಳ ಮುಖಾಂತರ ನಾವೆಲ್ಲ ಕೇಳಬೇಕಾಗುತ್ತೆ. ಈ ಒಂದು ಇವತ್ತು ನಡೆದಿರೋ ಒಂದು ಪ್ರತಿಭಟನೆ ಇದೊಂದು ಸಾಂಕೇತಿಕವಾದ ಪ್ರತಿಭಟನೆ. ಇದೊಂದು ಮಹಾ ರ್ಯಾಲಿಯಾಗಿ ಒಂದು ಜನ ಚಳುವಳಿ ಆಗದಿದ್ದು ಮೊದಲು ನೀವು ಎಚ್ಚೆತ್ತುಕೊಂಡು ಅವನನ್ನು ಕಾಪಾಡುವಂಥ ಪಕ್ಷ, ಅವನನ್ನು ಉಳಿಸ್ಕೊಂಡಿರುವಂಥ ಪಕ್ಷ ಆದಷ್ಟು ಬೇಗ ಅವನನ್ನು ನೀವು ಆ ಸ್ಥಾನದಿಂದ ತೆರವುಗೊಳಿಸಿಲ್ಲ ಅಂತಂದರೆ ನಿಮ್ಮ ವಾಹಿನಿ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ಆ BJP ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮೂಲಕ ನಾವು ಪ್ರತಿಭಟನೆ ನಡೆಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತಾ ಇದ್ದೀವಿ.